ಒಂದು ರೀತಿಯ ಮಾದರಿಯ ಗ್ರಾಮ, ಮಾದರಿಯ ಊರು, ಮಾದರಿಯ ನಗರ. ಇವತ್ತು ರಥೋತ್ಸವದ ಅಂಗವಾಗಿ ನಡೆಯತಕ್ಕಂಥ ಕುದುರೆ ಉತ್ಸವ ಅವರ ಮಕ್ಕಳು, ಅವರ ಸೊಸೆ ಎಲ್ಲರೂ ಸೇರಿ ಪ್ರತಿ ವರ್ಷ ಅವರ ಮನೆಯ ಬಾಗಿಲಿಗೆ ದೇವರನ್ನು ಪೂಜೆ ಮಾಡಿಸಿಕೊಂಡು ಬಂದು ಕುದುರೆ ಉತ್ಸವದಲ್ಲಿ ಕುದುರೆ ಮೇಲೆ ದೇವರನ್ನು ಸೇರಿಸಿ ಅಲಂಕಾರ ಮಾಡಿ ಈ ಕುಟುಂಬವನ್ನು ಗ್ರಾಮಸ್ಥರನ್ನು ಸೇರಿಸಿ ಅವರ ಮನೆಯವರೇ ಭಗವಂತನನ್ನು ಆಮಂತ್ರಿಸಿಕೊಂಡು ಬಂದಿರತಕ್ಕಂಥವರಿಗೆಲ್ಲ ಶ್ರೀ ಪ್ರಸಾದವನ್ನು ಕೊಡುವುದರ ಮೂಲಕ ನಮ್ಮ ಮನೆಯ ಬಾಗಿಲಿಗೂ ದೇವರ ಅವನೇ ಬರುತ್ತಾನೆ, ಅವನನ್ನು ಸ್ವಾಗತಿಸಿಕೊಳ್ಳಬೇಕಾದ್ರೆ ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ಉತ್ಸಾಹಿತರಾಗಿ ಬರಬೇಕು ಅಂತ ಹೇಳಿ ಇಡೀ ಮನೆಯ ಮುಂದೆ ರಸ್ತೆಯಿಂದ ಹಿಡಿದು ನಮ್ಮ ಮನೆಯ ವಾತಾವರಣದವರೆಗೆ ಅಚ್ಚುಕಟ್ಟು ಮಾಡಿ ರಂಗೋಲಿ ಹಾಕಿ ಹಣ್ಣು ಹಂಪಲನ್ನೆಲ್ಲ ತಂದು ಕೊಬ್ಬರಿ ಸಕ್ಕರೆ ಹಂಚಿ ಪುಳಿಯೋಗರೆಯನ್ನು ಕೊಟ್ಟು ಮಧ್ಯಪ್ರದೇಶಕ್ಕೆ ಉತ್ತರ ಪ್ರದೇಶಕ್ಕೆ ಎರಡಕ್ಕೂ ಕೂಡ ಗ್ರಾಸವಾಗಿ ಈ ಒಂದು ಉತ್ಸವ ಸಂಸ್ಕೃತಿಯಲ್ಲಿ ಒಂದು ರೀತಿಯ ಸಾಕ್ಷರ ತೋರಣ, ಇದು ಅಕ್ಷಯ ತೋರಣ. ಇದು ಅಕ್ಷಯ ತೋರಣದ ಮೂಲಕ ಸಾಕ್ಷಿಯಾಗುವ ಇಂತಹ ಉತ್ಸವ ನಮ್ಮೆಲ್ಲರಿಗೂ ಕೂಡ ಕಣ್ಣಿಗೆ ಸಾಕ್ಷಿಯಾಗೋದ್ರ ಮೂಲಕ ಇಂತಹ ಚೆನ್ನೋಟ ನಮ್ಮೆಲ್ಲರಿಗೂ ಲಭಿಸಲಿ, ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಯುವ ಪೀಳಿಗೆಗೆ ಇದು ಮಾದರಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ಭಕ್ತಾದಿಗಳನ್ನು ಹಾಗೂ ಗ್ರಾಮಸ್ಥರನ್ನು ಅವರನ್ನು ಅಭಿನಂದಿಸಿಕೊಳ್ತಿದ್ದೇನೆ. ಹಿರೇಮಗಳೂರು ಕೋದಂಡರಾಮ ದೇವಾಲಯ ಹಾಗೂ ಕೋದಂಡರಾಮ ಸೇವಾ ಟ್ರಸ್ಟ್ ಎರಡೂ ಕೂಡ ಇವರಿಗೆ ನಾವು ಕುಟುಂಬಕ್ಕೆ ಗೌರವಿಸುವುದರ ಮೂಲಕ ದೇವಾಲಯದ ಮರ್ಯಾದೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಹೀಗೆ ಮನೆ ಬಾಗಿಲಿಗೆ ಕರೆಸಿ ದೇವರನ್ನು ಪೂಜಿಸ್ತಕ್ಕಂಥ ಒಂದು ಪದ್ಧತಿ ಈ ಊರಿನ ಮೂಲಕ ನಡೆಯತಕ್ಕಂಥದ್ದು ಬೇರೆ ಎಲ್ಲ ಕಡೆಗೂ ಮಾದರಿಯಾಗಲಿ ಎನ್ನುವುದು ಕನ್ನಡ ಪೂಜಾರಿಯಾದ ಹಿರೇಮಗಳೂರು ಕಣ್ಣಲ್ಲಿ ಮನ ಅನಿಸಿಕೆ. ನಮಸ್ಕಾರ. ದೇವಸ್ಥಾನಕ್ಕೆ ಸೀಮಿತವಾಗಿದ್ದ ಶ್ರೀರಾಮಚಂದ್ರನನ್ನು ಇಡೀ ಊರಿಗೆ ಕರ್ಕೊಂಡ್ಬರುವಂಥ ವಿಚಾರದಲ್ಲಿ ನಿಮ್ಮ ಕಾನ್ಸೆಪ್ಟ್ ಏನು? ದೇವರ ದರ್ಶನ ಹಾಗೂ ಪೂಜೆ ಪುರಸ್ಕಾರ ಇವೆಲ್ಲವೂ ಕೂಡ ಯಾವುದೇ ಒಂದು ಕಟ್ಟುಪಾಡಿನ ಸಂಪ್ರದಾಯದ ಜಾತಿಗೆ ಸೀಮಿತವಲ್ಲ. ಭಗವಂತನ ದರ್ಶನ ಯಾವತ್ತೂ ಕೂಡ ಎಲ್ಲರಿಗೂ ಕೂಡ ದೇವರು ಅಂತ ಹೇಳಿದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಚೆನ್ನಾಗಿದೆ. ಈಶ್ವರ ಅಂದರೆ ಏನವ ಅಂತ ಹೇಳಿದರೆ ನಮ್ಮ ಹಳ್ಳಿ ಜನ ಕೊಡೋ ಉತ್ತರ ಭಾಳ ಸೊಗಸಾಗಿದೆ. ಈ ಸ್ವರವೇ ಈಶ್ವರ, ಇಲ್ಲಿರೋ ಸ್ವರ ಇದ್ದರೆ ಈಶ್ವರ ಕಣ್ಸ್ವಾಮಿ, ಈ ಸ್ವರ ಹೋದ್ಮೇಲೆ ಎಲ್ಲಿರೋಣ ಮಗಚ್ಕೊಳ್ಳೋರಿಯಾ ಅಂತ ಪ್ರತಿಯೊಬ್ಬರ ಉಸಿರಿನಲ್ಲೂ ಕೂಡ ಉಸಿರೇ ದೇವರು ಅಂತ ಹೇಳ್ತಕ್ಕಂತಹ ಇಂತಹ ಒಂದು ದೃಷ್ಟಿಕೋನವನ್ನು ನಾನು ಎಲ್ಲರ ಮನೆಗೂ ಕೂಡ ಭಗವಂತ ಬರೋದ್ರ ಮೂಲಕ ಅವರ ಮನಸ್ಸಿನಲ್ಲಿ ಹಸಿರು ತೋರಣ ಅದು ತನ್ನ ಮೂಲಕ ಕಟ್ಟಿ ನಮ್ಮೆಲ್ಲರನ್ನು ಪೂರ್ಣವನ್ನು ಕೊಟ್ಟು ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಡ್ತಕ್ಕಂತಹ ಇಂಥ ಜಾತ್ಯತೀತ ಮನೋಭೂಮಿಕೆ ವೈಚಾರಿಕತೆಯ ದೃಷ್ಟಿಯಿಂದ ವಿಜ್ಞಾನ ಬುದ್ಧಿ ತತ್ವಜ್ಞಾನಿ ಮನಸ್ಸು ಕವಿಹೃತಿಯಿಂದ ಸಮ್ಮಿಳನಗೊಂಡಿದ್ದರಿಂದ ನಾನು ಆ ರೀತಿಯಾಗಿರ್ತಕ್ಕಂಥದ್ದನ್ನು ಚಾಲನೆಗೆ ತಂದೆ. ನಮ್ಮ ಹಿರೇಮಗಳೂರಿನ ಸಂಚಾಲಕಿ ಆಗಿರ್ತಕ್ಕಂಥ ರಮಾಮೋಹನ್, ಕೋದಂಡರಾಮಚಂದ್ರ ದೇವಸ್ಥಾನದ ಟ್ರಸ್ಟಿ ಆಗಿರ್ತಕ್ಕಂಥ ರಂಗನಾಥನ್, ಇವರೆಲ್ಲರ ವೈಚಾರಿಕತೆಯ ಸಮ್ಮಿಲನದಿಂದ ನಾನು ಈ ಥರದ ಕಾರ್ಯಕ್ರಮದಲ್ಲಿ ಅನುಸರಿಸಿದಾಗ ಅವರೆಲ್ಲ ಬೆನ್ನು ತಟ್ಟಿ ಇಂತಹ ಕುಟುಂಬವನ್ನು ಮನೆಯ ಮುಂದೆ ಕರೆದುಕೊಂಡು ಬಂದು ತನ್ಮೂಲಕ ಸತ್ಕರಿಸ್ತಕ್ಕಂಥ ಉದಾತ್ತತೆ ಇದೀಗ ಎಲ್ಲಿವರೆಗೂ ಬಂದಿದೆ ಅಂದರೆ ನಮ್ಮ ಮನೆಯ ಮುಂದೆಯೂ ಕೂಡ ಭಗವಂತನನ್ನು ನಾವು ಈ ರೀತಿ ಸತ್ಕರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದಲೇ ಪಡಿಯತಕ್ಕಂಥ ಒಂದು ಉತ್ಸವವನ್ನು ದೇವರನ್ನು ಕೂಡ ಗುಡಿಯಲ್ಲೇ ಕೂತು ಏನು ಮಾಡುತ್ತೀಯ ನಡಿ ಅಂತ ಹೇಳಿ ನಾನು ಕರ್ಕೊಂಡು ಬರೋದಕ್ಕೆ ಸಾಧ್ಯವಾಯಿತು. ಅವನಿಗೂ ಸಂತೋಷ ಆಗಿದೆ, ಭಕ್ತಾದಿಗಳಿಗೂ ಸಂತೋಷ ಆಗಿದೆ, ನಮಗೂ ಸಂತೋಷವಾಗಿದೆ. ಇಂತಹ ಒಂದು ಸಂಸ್ಕೃತಿ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಬಳಸ್ಕೊಳ್ಬೇಕು. ನಮಸ್ಕಾರ. ಧನ್ಯವಾದ. ಅಣ್ಣ ಬರಲೇನಾ? ಬೇರೇನು ಮುಗೀತು. ನಾವು ಆಡ್ತೇವೆ ಫೋಟೋ ತೆಗೆಯೋದು, ಫೋಟೋ ಇಲ್ಲ, ಅದು ಲೈಟಿಂಗ್ ಇಲ್ಲ. ಅದು ಕುಟುಂಬ ಎಲ್ಲ ಒಂದು ಕಡೆ ಬನ್ನಿ, ಎಲ್ಲ
परमात्मा श्रीमन्नारायण देवता प्राणायामे विनियोगः ओम आपो ज्योतिरसों तदं ब्रह्म भूर्भुवत्सुवरो 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 शुक्लं वरदं विष्णुं शशिवर्णं चतुर्भुजं सन्तमनोरथं ध्यायेत् सर्वविघ्नोपशान्तये यस्य विरलवक्राद्य वारिषद्या परश्रुतं यत्नन्दस्वक्षेणं नमास्ये ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवास्महे गुरुभ्यश्च नमो भागमधीमहे तन्त्राद्यौ दम्पती जगदाम्बते ओम भगवन्तन नियमಗಳಾದ ಸ್ವರೂಪ ಮೂರ್ತಿಗಳೇ ಶೇಷವು ಆತ ಸರ್ವಾತ್ಮ ಚೈತನ್ಯ ರೂಪಿ ದೇಹ ಇಂದ್ರಿಯ ಅಂತಃಕರಣಗಳೆಲ್ಲ ಆತನ ದೀನ ಆತನಿಂದಲೇ ಕಲ್ಯಾಣ ಆತನಿಂದಲೇ ಸಂಪದಾನುಗ್ರಹ ಸಮಸ್ತ ವ್ಯವಹಾರ ಪರಮೋಪಚಾರ ಸಂಪೂರ್ಣ ಭೋಗಗಳಿಗೆ ಆತನೇ ಕಾರಣೀಭೂತ ಅತಿ ಸಮಗ್ರ ಅತಿ ಪ್ರಿಯವಾದ ಅತ್ಯಂತ ಭಕ್ತಿಯಿಂದ ಆತನಿಗೆ ಸಮರ್ಪಿತ ಸಕಲ ಸಂರಕ್ಷಕ ಸಮಸ್ತ ಯೋಗಕ್ಷೇಮಕಾರಕ ಪ್ರೀತಿದಾಯಕನಾದ ಭಾಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿಗೆ ವಿಶ್ವಾರೂಢನಾದ ಭಾಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿಗೆ ನಮ್ಮ ಮನಸ್ಸಿನ ಸಂಕಲ್ಪವನ್ನ ಸಮರ್ಪಿಸೋಣ. ಹೇಳಿ. ಅಯ್ಯ ರಾಮಚಂದ್ರಯ್ಯ ನೀನು ಕೊಡಲು ಇಚ್ಛಿಸಿದಾಗ ತಡೆಯಬಲ್ಲವರ ಕಾಣೆ ಅಡ್ಡ ಬರುವ ಗುಡ್ಡವು ಕಡ್ಡಿಯಾಗುವುದು ನೀನು ಕೊಡಲು ಇಚ್ಛಿಸದೆ ಹೋದಾಗ ಕೊಡಬಲ್ಲವರ ಕಾಣೆ ರಾಮಯ್ಯ ಕಡ್ಡಿಯೋ ಗುಡ್ಡವಾಗುವುದು ಕೊಡು ಬಿಡು ಚಿಂತಿಲ್ಲವಯ್ಯ ರಾಮಯ್ಯ ಕೊಡು ಬಿಡು ಚಿಂತಿಲ್ಲವಯ್ಯ ರಾಮಯ್ಯ ನಮ್ಮಯ್ಯ ನನ್ನಯ್ಯ ದಶರಥ ತನಯಯ್ಯ ಸೀತಾಪತಿರಾಯ ಭಕ್ತಾದಿಗಳ ಪ್ರಾರ್ಥನೆಯನ್ನ ಆಲಿಸಯ್ಯ ಇವರ ಸಂಕಲ್ಪಿತ ಪ್ರಾರ್ಥನೆಗೆ ನಿನ್ನ ಕೃಪೆ ಅನವರತ ಇರಲಯ್ಯ ನೀನು ಸಮಸ್ತ ಪ್ರಪಂಚದ ಸಕಲ ಜೀವರಾಶಿಗಳನ್ನ ಸಂರಕ್ಷಿಸಯ್ಯ ಕೈಬಿಡಬೇಡವಯ್ಯ ರಾಮಯ್ಯ ನಮ್ಮಯ್ಯ ಕೈಬಿಡಬೇಡವಯ್ಯ ಭಕ್ತರ ಪ್ರಾರ್ಥನೆಯನ್ನ ಸಮಾನವಾಗಲಿ ನಮ್ಮ ಪ್ರಾರ್ಥನೆ ಸಮಾನವಾಗಲಿ ನಮ್ಮ ಧ್ಯೇಯ ಸಮಾನವಾಗಲಿ ನಮ್ಮ ಉದ್ದೇಶ ಪೂರ್ಣವಾಗಲಿ ನಮ್ಮ ಆಶೋತ್ತರ ನಿನ್ನ ನಾಮ ಮಂಗಳ ನಿನ್ನ ಧಾಮ ಮಂಗಳ